ಅಡಿಕೆಯಲ್ಲಿ ಹೋದಸದಾಗ ಅಂತ ಏನು ಇಳುವರಿ ಇರಲಿಲ್ಲ. ಸುಳಿ ಎಲ್ಲ ಹೋಗ್ಬಿಟ್ಟಿತ್ತು. ಒಂದು ಸಸಿಗಳು, ಒಂದು 4-5 ಸಸಿಗಳು. ಮತ್ತೆ ಈ ಬಾಳೆ ಗಿಡಕ್ಕೂ ಅವರೇ ಸಜೆಷನ್ ಮಾಡಿ ನಮಗೆ. ಆದರೆ ಇಳುವರಿ ದಪ್ಪನೇ ಇಷ್ಟೊಂದು ಇರಲಿಲ್ಲ. ಆಗ ತೋಟ ಇಂಪ್ರೂವ್ ಮಾಡಿದೆ ಅಂತ ನನ್ನ ಹತ್ರನೇ ಬಂದು ಹೇಳ್ತಾರೆ, ಇಂಪ್ರೂವ್ ಆಗೈತೆ ಅಂತ ಹೇಳ್ತಾರೆ. ಎರೆಹುಳು ಇರಲಿಲ್ಲ, ಅದು ಸ್ವಲ್ಪ ಆಗದೆ, ಚೆನ್ನಾಗಾಗದೆ. ಆಮೇಲೆ ನೀರು ಜಾಸ್ತಿ ಕೊಟ್ಬಿಡ್ತಾ ಇದ್ವಿ ನಾವು. ನನ್ನ ಹೆಸರು ಪದ್ಮಾವತಿ. ಹುಣಸೂರು ತಾಲೂಕು ಕಲ್ಲಳ್ಳಿ ಹತ್ರ ಬರೋದು ಹುಣಸೆಗಾಲ ಅಂತ, ಅನಗೋಡು ಹೋಬಳಿಲಿ ಬರುತ್ತೆ. ನಾವಿದು ಒಟ್ಟು 5 ಎಕರೆ ಅಡಿಕೆ ನೆಟ್ಟಿದ್ದೀವಿ. ಅಡಿಕೆಲಿ ಹೋದ ವರ್ಷದ ತನಕ ಅಂತ ಏನು ಇಳುವರಿ ಇರಲಿಲ್ಲ. ಈಗ ನಾನು ಫೇಸ್ಬುಕ್ಕಲ್ಲಿ ನೋಡಿ ನಂಬರ್ ತಗೊಂಡು ಮಾಡಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದೆ. ಈ ವರ್ಷ ಸ್ವಲ್ಪ ಚೆನ್ನಾಗಿ ಇಳುವರಿ ಬಂದೈತೆ. ಹೋದ ಸಲ ಒಂದು 3 ಲಕ್ಷಕ್ಕೇನೋ ಕೊಟ್ಟಿದ್ವಿ ಇದನ್ನ ಫುಲ್ಲು 5 ಎಕರೆನೂ. ಈ ಸಲ 8.5ಗೆ ಕೊಟ್ಟಿದ್ದೀವಿ. ಅಂದರೆ ರೇಟ್ ಎಲ್ಲ ಗೊತ್ತಿರಲ್ವಲ್ಲ, ಅದೇ ಮುಂಚೆಗೆ ಕೊಟ್ಬಿಟ್ವಿ ನಾವು. ಈಗ ಅವ್ರು ಹೇಳ್ದಂಗೆ ನಾವು ಡಾಕ್ಟರ್ ಸಾಯಿಲ್ ಔಷಧಿಗಳನ್ನ ಹಾಕೊಂಡು ಬರ್ತಾ ಇದ್ದೀವಿ. ಅಂದರೆ ಅದು ಇವ್ರು ಬಂದು ತೋರಿಸ್ದಾಗಲೇ ಗೊತ್ತಾಗಿದ್ದು ನಮಗೆ. ಡಾಕ್ಟರ್ ಸಾಯಿಲರು ಮೇಲ್ಗಡೆ ಸುಳಿ ಎಲ್ಲ ಹೋಗ್ಬಿಟ್ಟಿತ್ತು. ಒಂದು ಸಸಿಗಳು, ಒಂದು 4-5 ಸಸಿಗಳು, ಅದನ್ನು ತೋರಿಸಿದ್ರು. ಮತ್ತು ಇಲ್ಲಿ ಕೆಳಗಡೆ ಬೇರೆಲ್ಲ ಕೊಳ್ತೋಗೋ ಟೈಪ್ ಆಗಿತ್ತು, ಅದನ್ನೆಲ್ಲ ಅಗದ್ಬಿಟ್ಟು ಎಲ್ಲ ತೋರಿಸಿದ್ರು ಹಿಂಗೆ ಆಯ್ತೈತೆ ಅಂತ. ಮತ್ತು ಈ ಬಾಳೆ ನೆಡೋಕ್ಕೂ ಅವರೇ ಸಜೆಷನ್ ಮಾಡಿದ್ದು ನಮಗೆ. ಅಂದರೆ ಪೊಟ್ಯಾಷಿಯಮ್ ಅಂಶ ಕಡಿಮೆ ಐತೆ ಇಲ್ಲಿ ಭೂಮಿಲಿ ಅಂತ ಹೇಳ್ಬಿಟ್ಟು ಬಾಳೆ ನೆಡಿ ಅಂತ ಹೇಳಿದ್ದು ನಮ್ಗೆ ಅವರು. ಹಾಗಾಗಿ ನಾವು ಬಾಳೆ ನೆಟ್ವಿ. ಅಂದರೆ ಹೋದ ಸಲನೇ ಫಸ್ಟ್ ಕೊಯ್ಲು ಕೂದಿರೋದು ನಾವು. 1-2 ಅಷ್ಟೇ ಸರ್ ಬಂದಿದ್ದೀವಿ. ಅಂದರೆ ಅವರು ಕುಯ್ಯುವಾಗ ನಾನು ಅಷ್ಟು ನೋಡಿಲ್ಲ. ಏನು ಅಂದರೆ ಇಳುವರಿ ದಪ್ಪನೂ ಏನು ಇಷ್ಟೊಂದು ಇರಲಿಲ್ಲ, ತುಂಬ ಸಣ್ಣಕ್ಕಿತ್ತು. ಮತ್ತು 1-2 ಎಲ್ಲೆಲ್ಲೋ ಒಂದೊಂದು ಗೊಂಚಲಿತ್ತು, ಫುಲ್ ಏನು ಗೊಂಚಲು ಇರಲಿಲ್ಲ. ಈ ಸಲ ಪರವಾಗಿಲ್ಲ. ಈ ವರ್ಷ ಐತಲ್ಲ, ನೀವೇ ನೋಡಿ 3-4 ಮೇಲೈತೆ ತೋಟ. ಅಂದರೆ ಯಾರು ಇಲ್ಲಿಗೆ ಬಂದು ವಿಸಿಟ್ ಕೊಟ್ಟಿಲ್ಲ. ರೋಡಲ್ಲಿ ಹೋಗೋರೆಲ್ಲ ಬಂದು ಹೇಳ್ತಾರಲ್ಲ, ಆಗ ತೋಟ ಇಂಪ್ರೂವ್ ಮಾಡಿದೆ ಅಂತ ನನ್ನ ಹತ್ರನೇ ಬಂದು ಹೇಳ್ತಾರೆ, ಇಂಪ್ರೂವ್ ಆಗೈತೆ ಅಂತ ಹೇಳ್ತಾರೆ. ಬೇರೆ ಈ ಸಲ ನಮ್ಮೂರಲ್ಲಿ ಅಂಥ ಇಳುವರಿ ಬಂದಿಲ್ಲ. ಬೇರೆ ತೋಟ ಅದನ್ನ ಹೇಳವ್ರೆ, ಆ ತೋಟದಲ್ಲಿ ವರ್ಷ ಏನು ಫಲ ಅಂಥದ್ದಿಲ್ಲ, ಇದ್ರಲ್ಲಿ ಚೆನ್ನಾಗಿ ಬಂದದೆ ಅಂತಲೂ ನನ್ನ ಹತ್ರ ಬಂದು ಹೇಳವ್ರೆ. ಒಟ್ಟಿಗೆ ಕೊಟ್ಟಿರೋದ್ರಿಂದ ನಾವು ಏನಾದ್ರ ಬಗ್ಗೆ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಈ ಸಲ ಕಾಪಿ ರೇಟ್ ಜಾಸ್ತಿ, ಇದ್ರದ್ದು ರೇಟ್ ಜಾಸ್ತಿ ಇದೆ, ಹಂಗೆ ನಾವೇ ಕುಯ್ದು ಕೊಡಿ ಅಂತಲೂ ಹೇಳಿದ್ರು. ಹಂಗೆ ನಾವು ಒಟ್ಟಿಗೆ ಕೊಟ್ಬಿಟ್ವಿ. ಗೊತ್ತಿಲ್ಲ, ಸುಮ್ಮನೆ ಕೊಟ್ಬಿಟ್ವಿ. ಆಮೇಲೆ ರೇಟು ಇಷ್ಟ ಆಯ್ತದೆ ಅಂತಲೂ ಗೊತ್ತಿಲ್ಲ, ಕೊಟ್ವಿ ಒಟ್ಟಿಗೆ. ಎರೆಹುಳು ಇರಲಿಲ್ಲ, ಅದು ಸ್ವಲ್ಪ ಆಗದೆ, ಚೆನ್ನಾಗಾಗದೆ. ಆಮೇಲೆ ನೀರು ಜಾಸ್ತಿ ಕೊಟ್ಬಿಡ್ತಾ ಇದ್ವಿ ನಾವು. ತುಂಬ ನೀರು ಹೊಡೆಯೋದು ಹಸಿ ಆರಕ್ಕೆ ಬಿಡ್ತಿರ್ಲಿಲ್ಲ ನಮ್ಮಪ್ಪ. ಬಂದು ಎಲ್ಲ ಇವ್ರು ಹೇಳಿ ನೀರೆಲ್ಲ ಕಡಿಮೆ ಮಾಡಿ ಚೆನ್ನಾಗದೆ. ಏನಿಲ್ಲ ಸರ್ ಈಗ. ಅಂದರೆ ಈ ಬೇರೆ ಜನ ಎಲ್ಲ ತುಂಬ ಜನ ಬಂದವ್ರೆ, ನಮ್ಮಪ್ಪ ಕರ್ಕೊಬಂದು ನೋಡೋರೆ. ಅವರು ಮೆಡಿಷನ್ ಕೊಟ್ಟವ್ರೆ ಹೊರ್ತು ಇದ್ರಲ್ಲಿ ಇಂಥದ್ದು ಕಡಿಮೆ ಇದೆ, ನೀವು ಈ ಥರ ಮಾಡಿ ಇದನ್ನ ಹಾಕಿ ಸರಿ ಹೋಗುತ್ತೆ ಅಂತ ಹೇಳೋರೆ ಹೊರ್ತು ಯಾವುದೋ ಒಂದು ಪ್ರಾಡಕ್ಟ್ನ 6 ತಿಂಗಳು 7 ತಿಂಗಳು ಮನೇಲಿಟ್ಟು ನಾವು ಹಾಕೇ ಇಲ್ಲ, ವಾಪಸ್ ಕೊಟ್ವಿ. ನೆಕ್ಸ್ಟ್ ಸಿಕ್ಕಿದೆ ನನಗೆ ಡಾಕ್ಟರ್ ಸಾಯಿಲ್. ಆಮೇಲೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸರ್ ಫೋನ್ ಮಾಡ್ತಾರೆ, ಹೆಂಗದೆ ಅಂತೆಲ್ಲ ಕೇಳ್ತಾರೆ. ಆಫೀಸಿಂದನೇ ಫೋನ್ ಮಾಡಿದ್ರು 2-3 ಸಲ ನನಗೆ. ಏನಾದ್ರು ಬೇಕಾದ್ರೆ ತೊಗೊಳ್ಳಿ, ಹೆಂಗದೆ ತೋಟ, ಇಂಪ್ರೂವ್ ಆಗಿದೆಯಾ ಅಂತಲೂ ಕೇಳೋರೆ. ಬಳಸಿದ್ಮೇಲೆ ಈಗ ಮುಂದಕ್ಕೂ ನಾವು ಬಳಸ್ಕೊಂಡು ಹೋಗ್ತಾ ಇದ್ದೀವಲ್ಲ, ಬೇರೆಯವರು ತೊಗೊಳ್ಳಿ ಅಂತಲೇ ಹೇಳ್ತೀವಿ. ಚೆನ್ನಾಗೈತೆ. ಥ್ಯಾಂಕ್ ಯು ಸರ್.